ಹಳೆ ಲವರ್ನ ತುಂಬಾ ದಿನ ಆದ ನಂತರ ಮೀಟ್ ಮಾಡಲು ಬಂದವನಿಗೆ ಶಾಕ್ ಆದಿತ್ತು. ಅದು ಅಂತಿಂತ ಶಾಕ್ ಅಲ್ಲ. ಈ ಒಬ್ಬ ಚಾಲಾಕಿ ಪ್ರಿಯಕರನ ಜೊತೆ ಸೇರ್ಕೊಂಡು ಮಾಜಿ ಪ್ರಿಯಕರನನ್ನ ಟ್ರ್ಯಾಪ್ ಮಾಡಿರುವಂತಹ ಸ್ಟೋರಿ ಇದು. ಮೀಟ್ ಮಾಡೋದಕ್ಕೆ ಬಂದಂತಹ ಮಾಜಿ ಪ್ರಿಯಕರನ ಕಿಡ್ನಾಪ್ ಮಾಡ್ತಾಳೆ. ಕೋರಮಂಗಲ ಪೊಲೀಸರು ಭೇದಿಸಿರುವಂತಹ ರೋಚಕ ಪ್ರಕರಣ ಇದು. ಕೊನೆಗೂ ಪೊಲೀಸರಿಂದ ಖತರ್ನಾಕ್ ಗ್ಯಾಂಗ್ ಅರೆಸ್ಟ್ ಆಗುತ್ತೆ. ಅಂದ್ರೆ ಯಾರ್ಯಾರನ್ನ ಇವರು ಸಿಗಾಕ್ಸ್ತಾರೇನೋ. ಮತ್ತಷ್ಟು ಡೀಟೇಲ್ಸ್ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಏನಿದು ಹಳೆ ಲವರ್ನ ನೋಡಕ್ ಬಂದಂತಹ ವ್ಯಕ್ತಿಯನ್ನ ಟ್ರ್ಯಾಪ್ ಮಾಡಿರುವಂತಹ ಸ್ಟೋರಿ, ಉದ್ದೇಶ ಏನಿತ್ತು, ಎಲ್ಲಾಗಿರೋದು, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ಆರೋಪಿತೆ ಮೋನಿಕಾ ಏನಿದ್ದಾಳೆ, ಈಕೆ ಮೂಲತಃ ಆಂಧ್ರದ ನೆಲ್ಲೂರಿನವಳು. ಕಳೆದ 1 ವರ್ಷದ ಹಿಂದೆ ನೆಲ್ಲೂರಿನ ಮೆಡಿಕಲ್ ಶಾಪ್ನಲ್ಲಿ ಈಕೆ ಕೆಲಸವನ್ನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮೋನಿಕಾಗೆ ಶಿವು ಎಂಬಾತನ ಪರಿಚಯ ಆಗುತ್ತೆ. ಇಬ್ರು ಕೂಡ ಲವ್ ಅನ್ನ ಮಾಡ್ತಿರ್ತಾರೆ. ಜೊತೆಗೆ ಕಳೆದ 6-7 ತಿಂಗಳ ಹಿಂದೆ ಇಬ್ರಿಗೂ ಕೂಡ ಬ್ರೇಕಪ್ ಆಗಿರುತ್ತೆ. ಶಿವು ಅಲ್ಲಿಂದ ಕೆಲಸವನ್ನು ಕೂಡ ಬಿಟ್ಟಿರ್ತಾನೆ. ಬಿಟ್ಟಂತ ನಂತರದಲ್ಲಿ ಮೋನಿಕಾ ಕೂಡ ಕೆಲಸವನ್ನ ಬಿಟ್ಟು ಆಕೆ ಅಲ್ಲಿ ನೆಲ್ಲೂರಿನ ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲಸವನ್ನು ಕೂಡ ಸೇರ್ಕೊಂಡಿರ್ತಾಳೆ. ಅಲ್ಲಿ ಆಕೆಗೆ ಅಂಜನಿಲ್ ಅನ್ನೋ ವ್ಯಕ್ತಿಯನ್ನ ಪರಿಚಯ ಆಗುತ್ತೆ. ಆಕೆಗೆ ಹಣದ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಮೋನಿಕಾ ಅಂಜನಿಲ್ನ ಬಳಿ ಹಣದ ಸಹಾಯವನ್ನು ಕೇಳುವಂಥದ್ದು. ಆದರೆ ಅಂಜನಿಲ್ ಬಳಿ ಕೂಡ ಹಣ ಇರೋದಿಲ್ಲ. ಹೀಗಾಗಿ ಆಕೆ ನನ್ನ ಹಳೆ ಪ್ರಿಯತಮ ಒಬ್ಬ ಇದ್ದಾನೆ ಶಿವು ಅಂತೇಳಿ, ಆತನ ಬಳಿ ತುಂಬಾನೇ ದುಡ್ಡಿದೆ, ನನಗೆ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆತನ ಬಳಿ ದುಡ್ಡಿದ್ದಂಥ ವಿಚಾರ ನನಗೆ ಗೊತ್ತಿರುತ್ತೆ ಅಂತೇಳಿ ಆಕೆ ಮೊದಲಿಗೆ ಇದೇ ಕಾರಲ್ಲಿ ಕಿಡ್ನಾಪ್ ಮಾಡಿದಂತಹ ಪ್ರಕರಣ ಇದು. ಆಂಧ್ರದ ನೆಲ್ಲೂರಿನ ಮೆಡಿಕಲ್ ಶಾಪ್ನಲ್ಲಿ ಶಿವ ಅನ್ನೋರು ಕೆಲಸ ಮಾಡ್ತಿರ್ತಾರೆ. ಸಂಬಂಧಿ ಮೌನಿಕಾಳ ಜೊತೆ ಬ್ರೇಕಪ್ ಮಾಡ್ಕೊಂಡಿರ್ತಾರೆ ಆಗ ಶಿವ. ಆದರೆ ನವೆಂಬರ್ 17ಕ್ಕೆ ಶಿವನಿಗೆ ಕರೆ ಮಾಡಿ ಮೋನಿಕಾ ಮೀಟ್ ಮಾಡಬೇಕು ಅಂತ ಹೇಳ್ತಾಳೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಇದ್ರು ಶಿವಕುಮಾರ್. ಶಿವು, ಪ್ಲೀಸ್ ಕಂಟಿನ್ಯೂ. ಮೀಟ್ ಮಾಡಬೇಕು ಅಂತ ಅನ್ಕೊಂಡವಳು ಮುಂದೇನಾಯ್ತು? ಸಭಾ 6-7 ತಿಂಗಳಿಂದ ಶಿವನನ್ನ ಮೀಟ್ ಮಾಡಿಲ್ಲ, ಆತನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ. ಆದ್ರೆ ಆತನ ಬಳಿ ದುಡ್ಡಿದೆ ಅಂತೇಳಿ ಅಂಜನಿಲ್ಗೆ ಹೇಳ್ತಾಳೆ. ಇದನ್ನೇ ಮಾಸ್ಟರ್ ಪ್ಲಾನ್ ಮಾಡಿದಂತ ಅಂಜನಿಲ್ ತನ್ನ ಸ್ನೇಹಿತರಾದಂತಹ ಹರೀಶ್ ಹಾಗೂ ಹರಿಕೃಷ್ಣ ಅನ್ನೋರ ಜೊತೆ ಸೇರಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡುವಂಥದ್ದು. ಮೋನಿಕಾಳಿಂದ ನೇರವಾಗಿ ಶಿವಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿದವರು ಪೆನ್ಗೊಂಡಾಗೆ ಬಾ, ನಿನ್ನನ್ನು ಮೀಟ್ ಆಗಬೇಕು, ಬರುವಂತಹ ಸಂದರ್ಭದಲ್ಲಿ ನೀನು ಮೊದಲು ಹೇಗಿದ್ದೆ, ಲೈಫ್ ಲಿಸ್ಟ್ ಮಾಡ್ತಿದ್ದೆ, ಒಡವೆಗಳನ್ನ ಹಾಕೊಂಬ, ಕಾರನ್ನ ತಗೊಂಬ ಅಂತೇಳಿ ಮೋನಿಕಾ ಹೇಳುವಂಥದ್ದು. ಆದ್ರೆ ಮೋನಿಕಾ ಫೋನ್ ಮಾಡಿ ಮೀಟ್ ಮಾಡೋಣ ಬಾ ಅಂತ ಹೇಳಿ ಕರೆದಿದ್ದು ತಪ್ಪಲ್ಲ. ಆದ್ರೆ ನೀನು ಬರುವಾಗ ಕಾರ್ನಲ್ಲಿ ಬರಬೇಕು, ಚಿನ್ನಾಭರಣಗಳನ್ನು ಧರಿಸಿ ಬರಬೇಕು ಅಂದ್ರೂ ಕೂಡ ಯಾವುದೇ ಸುಳಿವು ಕೂಡ ಶಿವಗೆ ಗೊತ್ತಾಗೋದಿಲ್ಲ. ಆಕೆ ಹೇಳ್ದಂತೆ ಆತ ಕಾರ್ನಲ್ಲಿ ಬರೋದಿಲ್ಲ, ಬದಲಾಗಿ ಪಾವಗಡದಲ್ಲಿ ಮೀಟ್ ಆಗೋಣ ಅಂತೇಳಿ ಚಿನ್ನಾಭರಣವನ್ನು ಧರಿಸಿ ಆತ ಮೋನಿಕಾಳನ್ನ ಮೀಟ್ ಮಾಡ್ಲಿಕ್ಕೆ ಬರ್ತಾನೆ. ಪಾವಗಡದಲ್ಲಿ ಇಬ್ರು ಕೂಡ ಮಾತಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಂತ ಅಂಜನಿಲ್, ಹರೀಶ್ ಹಾಗೂ ಹರಿಕೃಷ್ಣ ಏಕಾಏಕಿ ಇಬ್ಬರನ್ನು ಕೂಡ ಕಿಡ್ನಾಪ್ ಮಾಡುವಂತ ನಾಟಕವನ್ನ ಆಡ್ತಾರೆ. ಶಿವು ಹಾಗೂ ಮೋನಿಕಾ ಇಬ್ಬರನ್ನು ಕೂಡ ಪಾವಗಡದ ಒಂದು ಮನೆಗೆ ಕರ್ಕೊಂಡೋಗಿ ಶಿವುಗೆ ಹಲ್ಲೆ ಮಾಡಿ ಆತ ಧರಿಸ್ಕೊಂಡು ಬಂದಿದ್ದಂತ ಸುಮಾರು 60 ಗ್ರಾಂ ತೂಕದ ಚಿನ್ನಾಭರಣವನ್ನ ಕಸಿಯುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಆರೋಪಿಗಳಿಗೂ ಮೋನಿಕಾಗೂ ಪರಿಚಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಮೋನಿಕಾಳನ್ನ ಪಾವಗಡದ ಮನೆಯಿಂದ ಬಿಟ್ಟು ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ನಿನ್ನನ್ನ ಇಲ್ಲಿಂದ ಬಿಟ್ಟು ಕಳಿಸಬೇಕು ಅಂತ ಹೇಳಿದ್ರೆ ನಾವು ನಿನ್ನನ್ನು ಕಿಡ್ನಾಪ್ ಮಾಡಿದೀವಿ, ನಿನ್ನನ್ನು ಬಿಟ್ಟು ಕಳಿಸಬೇಕು ಅಂತ ಹೇಳಿದ್ರೆ 10 ಲಕ್ಷ ಹಣವನ್ನ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡುವಂಥದ್ದು. ಶಿವು ತನ್ನ ಸ್ನೇಹಿತರಿಗೆ ಹೇಳಿ ಸುಮಾರು 4.5 ರಿಂದ 5 ಲಕ್ಷ ಹಣವನ್ನ ತನ್ನ ಅಕೌಂಟ್ಗೆ ಹಾಕಿಸ್ಕೊಡ್ತಾನೆ. ಅಕೌಂಟ್ಗೆ ಹಣ ಬಂದರೂ ಕೂಡ ಅದನ್ನ ಡ್ರಾ ಮಾಡಲಿಕ್ಕೆ ಆತನ ಬಳಿ ATM ಕಾರ್ಡ್ಗಳು ಇರೋದಿಲ್ಲ. ಒಂದು ವೇಳೆ ಏನಾದರೂ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ, ಫೋನ್ ಪೇ, ಗೂಗಲ್ ಪೇ ಮಾಡಿದ್ರೆ ಸಿಕ್ಕಿ ಬೀಳ್ತೀವಿ ಅನ್ನೋ ಆರೋಪಿಗಳು ನೇರವಾಗಿ ATM ಕಾರ್ಡನ್ನು ತರಿಸ್ಕೊಂಡು ಹಣವನ್ನು ಡ್ರಾ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡ್ತಾರೆ. ಅದರಂತೆ ಆರೋಪಿಗಳಾದಂಥ ಹರಿಕೃಷ್ಣ, ಹರೀಶ್ ನೇರವಾಗಿ ಶಿವನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ. ಜೊತೆಗೆ ಅವರು ಮೆಜೆಸ್ಟಿಕ್ನಲ್ಲಿ ಇದ್ದಂಥ ತಮ್ಮ ಅಡ್ರೆಸ್ಗೆ ತಮ್ಮ ಊರಿನಿಂದ ಅಂದ್ರೆ ನೆಲ್ಲೂರಿನಿಂದ ಬೆಂಗಳೂರಿನ ಮೆಜೆಸ್ಟಿಕ್ನ ವಿಳಾಸಕ್ಕೆ ATM ಕಾರ್ಡ್ಗಳನ್ನ ಕೊರಿಯರ್ ಮಾಡಿಸ್ಕೊಳ್ಳುವಂಥದ್ದು. ಜೊತೆಗೆ ಕೊರಿಯರ್ ಮಾಡಿಸ್ಕೊಂಡಂತ ಆರೋಪಿಗಳು ಶಿವನನ್ನು ಕೂಡ ಕರ್ಕೊಂಡು ಪಾವಗಡದಿಂದ ಕಿಡ್ನಾಪ್ ಮಾಡ್ಕೊಂಡಂತ ಆರೋಪಿಗಳು ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡ್ಬಂದು ಇಲ್ಲಿಂದ ಕೋರಮಂಗಲದ ATMಗಳಲ್ಲಿ ಹಣವನ್ನು ಡ್ರಾ ಮಾಡುವಂತ ಸಂದರ್ಭದಲ್ಲಿ ಡ್ರಾ ಮಾಡಿದಂಥ ಹಣವನ್ನು ಹಂಚಿಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರೀಶ್ ಹಾಗೂ ಆರೋಪಿ ಹರಿಕೃಷ್ಣ ಇಬ್ಬರ ನಡುವೆ ಜಗಳ ಆಗುತ್ತೆ. ಇದೇ ವೇಳೆ ಸ್ಥಳದಲ್ಲಿದ್ದಂಥ ಶಿವು ನನಗೆ ಸಹಾಯನ ಮಾಡಿ ನನ್ನನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಅಂತೇಳಿ ಆತ ಜೋರಾಗಿ ಕಿರ್ಚ್ಕೊಳ್ತಾನೆ. ಇದೇ ವೇಳೆ ಕೋರಮಂಗಲದಲ್ಲಿ ಬೀಟ್ನಲ್ಲಿದ್ದಂಥ ಸಬ್ ಇನ್ಸ್ಪೆಕ್ಟರ್ ಮಾದೇಶ್ ಆರೋಪಿಗಳೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಶಿವು ಎಂಬಾತ ಮೂಲತಃ ನೆಲ್ಲೂರಿನವನು, ಆತನನ್ನ ಪಾವಗಡದಲ್ಲಿ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಆತನಿನ್ನ ಸುಲಿಗೆಯನ್ನ ಮಾಡಿರುವಂಥದ್ದು ಸದ್ಯ ಪೊಲೀಸ್ ವಿಚಾರಣೆಯಲ್ಲಿ ಗೊತ್ತಾಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.